ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಒಂದು ಅದ್ಭುತವಾಗಿರುವಂಥ ಒಂದು ವಶೀಕರಣ ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಇವೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಭಾಳ ಉಪಯೋಗ ಆಗುತ್ತೆ. ಈ ಉಪಯೋಗದಿಂದ ನೀವು ಮಂತ್ರ ಹೇಳ್ಕೊಂಡು ಸಾಧನೆ ಮಾಡೋ ಅಷ್ಟೊತ್ತಿಗೆ ನಿಮ್ಗೆ ಎಷ್ಟೋ ಟೈಮ್ ಹಿಡಿತೈತೆ. ಇವೆಲ್ಲ ತಂತ್ರಗಳು. ಈ ತಂತ್ರಗಳು ಮಾಡಿಕೊಂಡ್ರೆ ಶೀಘ್ರ ಪ್ರಾಪ್ತಿ ಆಗುತ್ತೆ. ಅಂಥ ಅದ್ಭುತ ನಿಮಗೆ ಫಲಪ್ರಾಪ್ತಿ ಕೊಡುವಂಥ ಯಂತ್ರಗಳಿವು. ಇದನ್ನು ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಂತ್ರಗಳು ಇರೋದು ಒಂದು, ಅದೆಲ್ಲ ಸಾಧನೆ ಮಾಡಬೇಕು, ಅದಕ್ಕೆ ಸಮಯ ಹಿಡಿತೈತೆ. ಇವಾಗ ನಿಮಗೆ ಕಷ್ಟ ಬಂದಿರುತ್ತೆ, ದಿಢೀರ್ನೆ ನಾವು ಮಾಡ್ಕೋಬೇಕು, ಏನಪ್ಪ ಮಾಡೋದು ಅಂತ ಅನ್ನುವಾಗ ಇಂಥ ಯಂತ್ರಗಳನ್ನ ಉಪಯೋಗ ಮಾಡ್ಕೊಳ್ಳಿ. ಉಪಯೋಗದಿಂದ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ. ಈಗ ಮಂತ್ರಗಳನ್ನ ಜಪಿಸ್ಬೇಕು ಅಂದರೆ 1,000 ಜಪ ಆಗಬೇಕು, 10,000 ಜಪ ಆಗಬೇಕು. 10,000 ಜಪ ನೀವು ಸಿದ್ಧಿ ಮಾಡೋ ಗಂಟ ನೀವು ಮಾಡಿದ್ರೂ ಕೂಡ ಅದು ನಿಮಗೆ ಕಾರ್ಯಸಿದ್ಧಿ ಆಗೋದಿಲ್ಲ. ಅದರಿಂದ ಇಂಥ ತಂತ್ರಗಳನ್ನ ನೀವು ಉಪಯೋಗ ಮಾಡ್ಕೋಬೇಕು. ಅದರಿಂದ ನಿಮ್ಗೆ ಉಪಯೋಗ ಆಗಲಿ ಅಂದ್ಬಿಟ್ಟೆ ನಾನು ಉಚ್ಚಿಷ್ಟ ಚಾನಲ್ನಲ್ಲಿ ಬರೀ ತಂತ್ರಗಳನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತ್ರಿಶಕ್ತಿನಲ್ಲಿ ಬರೀ ಮಂತ್ರಗಳು ಹೇಳ್ತಾ ಇದ್ದೀನಿ. ಈ ಉಚ್ಚಿಷ್ಟ ಗಣಪತಿನಲ್ಲಿ ನಾನು ಬರೀ ತಂತ್ರಗಳು ಹೇಳ್ತಿದ್ದೀನಿ. ಯಾಕೆ ಅಂದರೆ ಪಾಪ ಈ ಕಡೆ ಅದು ಇದು ನೋಡಿಕೊಂಡು ಅವ್ರಿಗೆ ಹೆಲ್ಪ್ ಆಗಲಿ. ಜನಗಳು ಕೆಲವರು ಮಂತ್ರ ಜಪಿಸೋರು ಇರ್ತಾರೆ, ಕೆಲವರು ಮಂತ್ರ ಜಪ ಮಾಡೋಕ್ಕೆ ಬರೋದಿಲ್ಲ. ಅಂಥವರು ಏನು ಮಾಡ್ತಾರೆ, ಪಾಪ ಅವರು ಕಣ್ಣು ಬಾಯಿ ಬಿಟ್ಕೊಂಡು ಕಷ್ಟಪಡ್ತಿರ್ತಾರೆ. ಅಂಥವ್ರಿಗೆ ಎಂಥವರೇ ಆಗಲಿ ಸ್ವಲ್ಪ ಇದನ್ನು ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಎಷ್ಟೋ ಉಪಕಾರ ಆಗುತ್ತೆ. ಅದರಿಂದ ತಂತ್ರಗಳು ಹಾಕ್ತಿದ್ದೀನಿ. ಇದರಲ್ಲಿ ತಂತ್ರಗಳು ಇದರಲ್ಲಿ ಉಚ್ಚಿಷ್ಟನಲ್ಲಿ ತಂತ್ರಗಳು, ಮತ್ತು ನಾನು ಆಕರ್ಷಣೆ ತಿಲಕಗಳು, ಇನ್ನೂ ಹಲವಾರು ರೀತಿಯಲ್ಲಿ ಕಪ್ಪುಗಳನ್ನ ನಾನು ಇನ್ನೂ ತೋರಿಸ್ತೀನಿ, ಹೇಳ್ತೀನಿ ನಿಮಗೆ. ನೀವು ಇದೆಲ್ಲ ತಂತ್ರಗಳು ಮಾಡ್ಕೊಳ್ಳಿ. ನಿಮಗೆ ತುಂಬ ಅನುಕೂಲ ಆಗುವಂಥ ಒಂದು ಯಂತ್ರಗಳಿವು. ನಾನು ಉಪಯೋಗ ಮಾಡಿ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಅದರಿಂದ ನೀವು ಈ ಯಂತ್ರಗಳನ್ನ ಮಾಡ್ಕೊಳ್ಳಿ. ತಂತ್ರದಿಂದಲೇ ನೀವು ಮಾಡ್ಕೊಳ್ಳೋದ್ರಿಂದ ಭಾಳ ನಿಮಗೆ ಇದು ಒಂದು ಕಾರ್ಯಗೆ ಸಿದ್ಧಿ ಆಗುತ್ತೆ. ನಿಮಗೆ ಇದನ್ನು ಮಾಡಬೇಕಾಗಿರೋದು, ಈಗ ಗಂಡನೋ ಹೆಂಡ್ತಿನೋ ಯಾರನ್ನೋ ನಿಮ್ಮ ಗಂಡನ್ನ ನೀವು ವಶಪಡಿಸ್ಕೋಬೇಕು, ಇಲ್ಲ ಹೆಂಡ್ತಿನ ವಶಪಡಿಸ್ಕೋಬೇಕು. ಅಂಥವರು ಏನು ಮಾಡಬೇಕು, ಅವ್ರದ್ದು ಈ ಯಂತ್ರ ಬರ್ಕೋಬೇಕು. ಈ ಯಂತ್ರನ ನೀವು ಬರಿಬೇಕಾಗಿದ್ರು ಇದನ್ನು ಪುಷ್ಯನ ಯಾವುದು ದಿವಸ ಬರಿಬೇಕು ಅಂದರೆ ಒಂದು ಗುರು ಪುಷ್ಯ, ರವಿ ಪುಷ್ಯದಲ್ಲಿ ಬರಿಬೇಕು. ಪುಷ್ಯ ಯೋಗದಲ್ಲಿ ನೀವು ಈ ಯಂತ್ರನ ಬರೆಯೋದ್ರಿಂದ ಇದನ್ನು ಬೂರ್ಜ್ ಪತ್ರೆ ತಗೊಂಡು ಅಷ್ಟಗಂಧದಿಂದ ಇದು ಬೂರ್ಜ್ ಪತ್ರೆ ಮೇಲೆ ಬರಿಬೇಕು. ಬರೆದು ನೀವು ಯಾರಿಗೂ ಯಾರು ನೀವು ಇಷ್ಟಪಡ್ತಿದ್ದೀರೋ ಅವ್ರ ಹೆಸರನ್ನ ಇದರಲ್ಲಿ ನೀವು ಬರ್ಕೋಬೇಕು. ಗಂಡನಾದರೆ ಹೆಂಡ್ತಿ ಆದರೆ ಗಂಡನ ಹೆಸರು ಬರ್ಕೋಬೇಕು, ಗಂಡ ಆದರೆ ಹೆಂಡ್ತಿ ಹೆಸರು ಬರ್ಕೋಬೇಕು. ಈ ರೀತಿಯಾಗಿ ಅವ್ರ ಹೆಸರುಗಳನ್ನ ಬರೆದು ಇದರಲ್ಲಿ ನೀವು ಧರಿಸ್ಕೊಳ್ಳೋದ್ರಿಂದ ಪುರುಷ ಹೆಸರು ಮತ್ತು ಹೆಂಡ್ತಿ ಹೆಸರು ಇದನ್ನು ಬರೆದು ಇದನ್ನು ಪಂಚಲೋಹದ ಇದಕ್ಕೆ ಧೂಪ ದೀಪ ಎಲ್ಲ ಕೊಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಆಮೇಲೆ ಯಂತ್ರದಲ್ಲಿ ಹಾಕ್ಕೊಂಡು ನೀವು ಇದನ್ನು ಪೂಜೆ ಮಾಡಿ ಇದನ್ನು ಕೊರಳಲ್ಲಿ ಧರಿಸೋದ್ರಿಂದ ನಿಮಗೆ ನಿಮ್ಮ ಇಚ್ಛಿತ ಪುರುಷ ಆಗಿರ್ಬೋದು, ಇಚ್ಛಿತ ಸ್ತ್ರೀ ಆಗಿರ್ಬೋದು, ಅಂದರೆ ಗಂಡ ಹೆಂಡ್ತಿ ಆಗಿರ್ಬೋದು, ನಿಮಗೆ ಅವರು ವಶೀಕರಣ ಆಗ್ತಾರೆ. ಇವೆಲ್ಲ ತಂತ್ರಗಳು ಯಾರು ಬೇಕಾದರೂ ಮಾಡ್ಕೋಬೋದು. ₹1 ಖರ್ಚಿಲ್ಲ. ನಾನು ಯಂತ್ರ ಕೊಡ್ತಿದ್ದೀನಿ, ನಿಮಗೆ ತಿಳುವಳಿಕೆ ಕೊಡ್ತಾಯಿದ್ದೀನಿ. ತಿಳುವಳಿಕೆ ಯಂತ್ರ ಕೊಡುವಾಗ ನೀವು ಕುತ್ಕೊಂಡು ನೋಡಿಕೊಂಡು ಮಾಡಿಕೊಂಡು ನಿಮ್ಮ ಕಷ್ಟನ ನೀವು ಬಗೆಹರಿಸ್ಕೊಳ್ಳಿ ಅನ್ನೋದಕ್ಕಾಗಿ ಹೇಳ್ತಿದ್ದೀನಿ. ಇಷ್ಟೊಂದು ತಿಳುವಳಿಕೆ ನಿಮ್ಗೆ ಯಾರು ಹೇಳ್ಕೊಡ್ತಾರೆ, ಅಷ್ಟು ತಿಳುವಳಿಕೆ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ನೋಡಿ. ಒಂದು ಕಡೆ ಮಂತ್ರಗಳು, ಒಂದು ಕಡೆ ತಂತ್ರಗಳು. ಈ ತಂತ್ರ ಗೊತ್ತಿಲ್ಲದವರು ಮಂತ್ರ ಗೊತ್ತಿಲ್ಲದವರು ತಂತ್ರ ಮಾಡ್ಕೊಳ್ಳಿ, ಮಂತ್ರ ಕಲಿಯೋರು ಮಂತ್ರ ಕಲೀರಿ. ಅದರಿಂದ ನಿಮಗೆ ಈ ತಂತ್ರಗಳು ಕೊಡ್ತಾಯಿದ್ದೀನಿ. ಇನ್ನೂ ಹಲವಾರು ತಂತ್ರಗಳು ಕೊಡ್ತೀನಿ. ಆ ತಂತ್ರಗಳೆಲ್ಲ ಮಾಡ್ಕೊಳ್ಳಿ. ತಂತ್ರ ಭಾಳ ಕೆಲಸ ಮಾಡುತ್ತೆ, ನಮಗೆ ಶೀಘ್ರವಾಗಿ ಫಲಪ್ರಾಪ್ತಿ ಆಗುತ್ತೆ. ಅದರಿಂದ ನಿಮಗೆ ತಂತ್ರಗಳು ಕೊಡ್ತೀನಿ. ಇದನ್ನು ಮಾಡಿಕೊಂಡು ನಿಮ್ಮ ಸಂಸಾರನ, ನಿಮ್ಮ ಜೀವನನ ನೀವು ಕಾಪಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.